ಎಸ್ ಇವತ್ತಿನ ಮೇಜರ್ ಸುದ್ದಿ ನಿನ್ನಿಂದಲೂ ಆಗ್ತಾ ಇರುವಂತಹ ಬೆಳವಣಿಗೆ ಅದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರ ಅರೆಸ್ಟ್ ಪ್ರಕರಣ. ಅವರು ಮಾಡಿದಂತಹ ಒಂದು ಪದ ಬಳಕೆ ಮಾಡಿದ್ದಾರೆ ಎನ್ನುವಂತಹ ಒಂದು ಆರೋಪ ಏನಿದೆ ಅದು ಅವರನ್ನ ಈಗ ಅರೆಸ್ಟ್ ಆಗಿದ್ದಷ್ಟೇ ಅಲ್ಲ, ಈಗ ಅವರು ಅಲ್ಲಿ ಬೆಳಗಾವಿಯಿಂದ ಈಗ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇರುವಂತದ್ದು. ಬೆಳಗಾವಿಯಿಂದ ಸಿಟಿ ರವಿ ಅವರನ್ನ ಖಾಕಿ ಪಡೆ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದೆ. ಅವಾಚ್ಯ ಪದ ಬಳಕೆ ಆರೋಪದ ಕೇಸ್ ಏನಿದೆ ಸಿಟಿ ರವಿ ಅವರ ವಿರುದ್ಧ, ಆ ಕೇಸ್ ಈಗ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆಯಾಗ್ತಾ ಇದೆ. ನಿನ್ನೆ ನಡೆದಂತಹ ಹೈ ಡ್ರಾಮಾ ಅದು ಪರಿಷತ್ನಲ್ಲಿ ನಡೀತು. ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ವಿರುದ್ಧ ಪ್ರತಿಭಟನೆಯನ್ನ ಕಾಂಗ್ರೆಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಟಿ ರವಿ ಮತ್ತು ಅಲ್ಲಿ ಹೆಬ್ಬಾಳ್ಕರ್ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಸಿಟಿ ರವಿ ಅವರು ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿದ್ರು ಹೆಬ್ಬಾಳ್ಕರ್ ವಿರುದ್ಧ ಅನ್ನೋದು ಕೇಳಿ ಬಂದಂತಹ ಆರೋಪ. ಹಾಗಾಗಿ ಕಂಪ್ಲೇಂಟ್ ಕೊಡ್ತಾರೆ ಹೆಬ್ಬಾಳ್ಕರ್. ಆ ಕಂಪ್ಲೇಂಟ್ಗೆ ಎಫ್ಐಆರ್ ದಾಖಲಾಗುತ್ತೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಸುವರ್ಣಸೌಧದಿಂದಲೇ ಎತ್ತಾಕೊಂಡು ಬರ್ತಾರೆ ಸಿಟಿ ರವಿ ಅವರನ್ನ. ನಂತರ ರಾತ್ರಿ ನಡೆದಂತಹ ಹೈಡ್ರಾಮಾ ಇದೆಯಲ್ಲ, ಇಡೀ ರಾತ್ರಿ ಅವರನ್ನ ಬೇರೆ ಬೇರೆ ಕಡೆಗಳಲ್ಲಿ ಶಿಫ್ಟ್ ಮಾಡಲಾಯಿತು. ಬಹಳಷ್ಟು ಆರೋಪ ಕೂಡ ಮಾಡಿದ್ರು. ಈಗ ಅದೆಲ್ಲ ಆಗ್ತಾ ಇದ್ದಂತೆ ಅವರೊಬ್ಬ ಶಾಸಕರು, ಹಾಗಾಗಿ ಈ ಕೇಸ್ ಏನಿದೆ ಇದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಇದನ್ನ ಈಗ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ಈಗ ಅದನ್ನ ವರ್ಗಾವಣೆ ಮಾಡಿದೆ. ರೈಟ್, ರಸ್ತೆ ಮಾರ್ಗವಾಗಿ ಬೆಂಗಳೂರಿಗೆ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಬೈ ರೋಡ್ ಬರ್ತಾ ಇದ್ದಾರೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಸಿಟಿ ರವಿ ಅವರನ್ನ ಕರೆತರಲಾಗ್ತಾ ಇದೆ. ಪೊಲೀಸ್ ಭದ್ರತೆಯ ಜೊತೆಗೆ NH4 ಮೂಲಕವಾಗಿ ಪೊಲೀಸರು ಕರೆತರ್ತಾ ಇದ್ದಾರೆ. ಲೈವ್ ದೃಶ್ಯಗಳನ್ನ ಕೂಡ ತೋರಿಸ್ತೀವಿ. ಈಗಾಗಲೇ ಬೆಳಗಾವಿ ನಗರವನ್ನ ದಾಟಿದ್ದಾರೆ ಪೊಲೀಸರು. ಪ್ರತಿ ಕ್ಷಣದ ಅಪ್ಡೇಟ್ಗಳಿದು. ಬೆಳಗಾವಿ, ಧಾರವಾಡ, ದಾವಣಗೆರೆ, ಚಿತ್ರದುರ್ಗ ಈ ಮಾರ್ಗವಾಗಿ ಬರ್ತಾರೆ. ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಕೇಸ್ ಶಿಫ್ಟ್ ಆಗಿದೆ. ಇದೀಗ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಬಿಗಿ ಭದ್ರತೆಯಲ್ಲಿ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಸಿಟಿ ರವಿ ಅವರನ್ನ ಹಾಜರುಪಡಿಸ್ತಾರೆ. ಹಾಗೆ ಇವತ್ತು ವಿಚಾರಣೆ ಕೂಡ ಆರಂಭ ಆಗುತ್ತೆ. ಜೈಲಾಗುತ್ತಾ, ಬೇಲಾಗುತ್ತಾ, ಇವೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಈಗಾಗಲೇ ನಾವು ಜೆಎಂಎಫ್ಸಿ ಕೋರ್ಟ್ನಲ್ಲಿ ಹೂಡಿದಂತ ವಾದಗಳನ್ನ ನಾವು ಗಮನಿಸ್ತಾ ಇದ್ವಿ. ಸಿಟಿ ರವಿ ಅವರನ್ನ ಬಂಧಿಸಿದ ನಂತರದಲ್ಲಿ ಅವರನ್ನ ಹೇಗೆ ಹೀನಾಯವಾಗಿ ನಡೆಸ್ಕೊಂಡ್ರು ಅಂತ ಅದೆಲ್ಲವೂ ಆಯ್ತು. ಇದೀಗ ಆ ಎಂಟೈರ್ ಪ್ರಕರಣವನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ವರ್ಗಾವಣೆ ಮಾಡಲಾಯಿತು. ಹಾಗಾಗಿ ಸಿಟಿ ರವಿ ಅವರನ್ನ ಈಗ ಕರೆದುಕೊಂಡು ಬರ್ತಾ ಇದ್ದಾರೆ. ಪೊಲೀಸ್ ಭದ್ರತೆಯ ಜೊತೆಗೆ ಬೆಂಗಳೂರಿನತ್ತ ಬರ್ತಾ ಇದೆ ಪೊಲೀಸ್ ವಾಹನ. ನೀವು ಗಮನಿಸ್ತಾ ಇದ್ದೀರಾ, ಸಿಟಿ ರವಿ ಅವರು ಪೊಲೀಸ್ ಭದ್ರತೆಯ ಜೊತೆಗೆ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಅದು ರಸ್ತೆ ಮಾರ್ಗವಾಗಿ ಬರ್ತಾ ಇದ್ದಾರೆ. ಇನ್ನೇನು ಬಂದ ನಂತರದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಈ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಯಾವಾಗ ಕೇಸ್ ಹ್ಯಾಂಡ್ ಓವರ್ ಆಗುತ್ತಲ್ಲ, ಅಲ್ಲೂ ಕೂಡ ಕೆಲವು ಹೈ ಡ್ರಾಮಾ ಆಯಿತು. ಅವರನ್ನ ಪೊಲೀಸ್ ವಶದಿಂದ ಬಿಡಿಸಬೇಕು ಅನ್ನೋದಾಗಿಯೂ ವಾದ ಆಯಿತು. ಅಲ್ಲಿ ಪೊಲೀಸರು ತಿಳಿ ಹೇಳಬೇಕಾದಂತ ಅವಶ್ಯಕತೆ ನಿರ್ಮಾಣ ಆಯಿತು ಇವತ್ತಿನ ದಿನ. ಎಸ್, ಈಗ ಬೆಳಗಾವಿಯಿಂದ ಬೆಂಗಳೂರಿನತ್ತ ಏನು ಎಂಎಲ್ಸಿ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಪೊಲೀಸ್ ವಾಹನವನ್ನ ಕೆಲ ಬಿಜೆಪಿ ನಾಯಕರು ಕೂಡ ಹಿಂಬಾಲಿಸ್ತಾ ಇದ್ದಾರೆ. ನಾವು ಗಮನಿಸಿದ್ವಿ ಇವತ್ತು ಅಲ್ಲಿ ಜೆಎಂಎಫ್ಸಿ ಕೋರ್ಟ್ ನಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಬಿಜೆಪಿಯ ಪಡೆಯೇ ಅಲ್ಲಿತ್ತು. ಈಗಲೂ ಪೊಲೀಸ್ ವಾಹನವನ್ನ ಹಿಂಬಾಲಿಸಿಕೊಂಡೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸಿಟಿ ರವಿಯ ಕಾರನ್ನ ಬಿಜೆಪಿ ನಾಯಕರು ಫಾಲೋ ಮಾಡ್ತಾ ಇದ್ದಾರೆ. ಕೆಲ ನಾಯಕರಿಗೆ ಆ ಸೂಚನೆಯನ್ನ ಕೊಡ್ತು ಬಿಜೆಪಿಯ ಮುಖ್ಯಸ್ಥರು ಸಿಟಿ ರವಿ ಕಾರನ್ನ ಫಾಲೋ ಮಾಡ್ತಿದ್ದಾರೆ. ಈಗ ಬಿಜೆಪಿ ನಾಯಕರು ಅಲ್ಲಿ ವಿಜಯೇಂದ್ರ ಅವರಾಗಿರ್ಲಿ ಅಥವಾ ಚಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಲಿ, ಇವರೆಲ್ಲರೂ ಕೂಡ ಅವರ ಬೆಂಬಲಕ್ಕೆ ಇದ್ರು. ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಈಗ ಕೆಲ ಬಿಜೆಪಿಯ ನಾಯಕರು ಸಿಟಿ ರವಿ ಅವರ ಕಾರನ್ನ ಫಾಲೋ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂತಹ ಒಂದು ಧೈರ್ಯವನ್ನ, ಆತ್ಮಸ್ಥೈರ್ಯವನ್ನ ತುಂಬುವಂತಹ ಪ್ರಯತ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ನಾವು ಗಮನಿಸಿದ್ವಿ ಏನ್ ನಡೀತು ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ನಲ್ಲಿ ಅಂತ ಅನ್ನೋದನ್ನ. ಅಲ್ಲಿ ಆದಂತಹ ಘಟನೆಯ ಬಳಿಕ ಈಗ ಏನ್ ಶಿಫ್ಟ್ ಆಗಿದೆ ಇಡೀ ಪ್ರಕರಣ ಬೆಂಗಳೂರಿಗೆ. ಬಿಜೆಪಿ ನಾಯಕರು ಕೂಡ ನಿಮ್ ಜೊತೆ ಇದೀವಿ ಅನ್ನುವಂಥ ಸಂದೇಶ ರವಾನಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಹೇಗೆ ಸಾಕ್ತಾ ಇದೆ ಇದು ಒಂದು ರೀತಿಯಲ್ಲಿ ಯಾತ್ರೆ ರೀತಿಯಲ್ಲಿ ಕಂಡು ಬರ್ತಾ ಇದೆಯಾ ಅಂತ? ಹೌದು ಪ್ರತಿಮಾ, ಇದೀಗ ಸಿಟಿ ರವಿ ಅವರನ್ನ ಬೆಳಗಾವಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಪ್ರಾರಂಭ ಆಗಿದೆ. ಬೆಳಗಾವಿಯಿಂದ ಸುಮಾರು 50-55 ಕಿಲೋಮೀಟರ್ನಷ್ಟು ಸಾಗಿ ಬಂದಿದ್ದೇವೆ. ಈಗಾಗಲೇ NH4 ನಲ್ಲಿ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. K71M3699 ಅನ್ನುವಂತ ಒಂದು ಖಾಸಗಿ ಇನೋವಾ ಕಾರ್ ಅದು. ಹಿಂದ್ಗಡೆ ನಾವು ನಮೋ ಅರಿಹಂತಾಣಂ ಅಂತ ಬರೆದಿರುವಂತಹ ಒಂದು ಇದನ್ನು ಕೂಡ ಗಮನಿಸಬಹುದು. ಸಿಟಿ ರವಿ ಅವರನ್ನ ಇದೇ ಕಾರಿನಲ್ಲಿ ಇದೀಗ ಕೂರಿಸಿಕೊಂಡು ಇನೋವಾದ ಮೂಲಕ ಬೆಂಗಳೂರಿನತ್ತ ಪೊಲೀಸರು ಪ್ರಯಾಣವನ್ನ ಬೆಳೆಸಿದ್ದಾರೆ.
ಹಿರಿಯ ಪೊಲೀಸ್ ಅಧಿಕಾರಿಗಳೇ ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಹಿಂದೆ ಮುಂದೆ ಮತ್ತು ಅಕ್ಕಪಕ್ಕ ಎಲ್ಲ ಕಡೆಯೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿಯೇ ಬಂದೋಬಸ್ತ್ನ ಮೂಲಕ ಸಿಟಿ ರವಿ ಅವರನ್ನ ಕರೆದುಕೊಂಡು ಬರುವಂತಹ ಒಂದು ಕೆಲಸ ಮಾಡಲಾಗ್ತಾ ಇದೆ. ಸಿಟಿ ರವಿ ಅವರು ನಿನ್ನೆ ಇಡೀ ರಾತ್ರಿಯೂ ಕೂಡ ಪೊಲೀಸರ ಸುತ್ತಾಟದಿಂದಾಗಿ ಬಾಡಿ ಬಸವಳೆದು ಹೋಗಿದ್ರು. ಈ ಕಾರಣಕ್ಕೋಸ್ಕರ ವಾಹನವನ್ನ ಹತ್ತಿದ ತಕ್ಷಣ ಬೆಳಗಾವಿಯಿಂದ ಸುಮಾರು 15-20 ಕಿಲೋಮೀಟರ್ ಬರೋ ತನಕವೂ ಕೂಡ ಸಿಟಿ ರವಿ ಅವರು ವಾಹನದಲ್ಲಿ ಸುಮಾರು ಹೊತ್ತು ನಿದ್ರಿಸುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಅದಾದ ಬಳಿಕ ಇದೀಗ ನಿರಂತರವಾಗಿ ಫೋನ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಬಹುತೇಕ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣ ಇರುವಂತಹ ಕಾರಣಕ್ಕೋಸ್ಕರ ವಕೀಲರನ್ನ ಸಂಪರ್ಕಿಸುವಂತ ಕೆಲಸವನ್ನ ಬಹುತೇಕ ಸಿಟಿ ರವಿ ಅವರು ಮಾಡಿದಂತೆ ಕಾಣ್ತಾ ಇದೆ. ಅಕ್ಕಪಕ್ಕದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಸಿಟಿ ರವಿ ಅವರನ್ನ ಮಧ್ಯದಲ್ಲಿ ಕೂರಿಸಿಕೊಂಡು ಇದೀಗ ಖಾಸಗಿ ಇನೋವಾ ಕಾರಿನಲ್ಲಿ K71 M3699 ಇನೋವಾ ಕಾರಿನಲ್ಲಿ ಇದೀಗ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬೆಳಗಾವಿಯಿಂದ ಹೊರಟಂತ ಈ ಒಂದು ಪ್ರಯಾಣ ಸುಮಾರು 56 ಕಿಲೋಮೀಟರ್ನಷ್ಟು ದೂರ ಬಂದಿದೆ. MK ಹುಬ್ಬಳ್ಳಿಯ ತನಕ ಈಗ ನಾವೀಗ ತಲುಪಿದ್ದೀವಿ. ಇದರ ಜೊತೆಗೆ ಬಿಜೆಪಿಯ ಕೆಲವು ಶಾಸಕರು ಮತ್ತು ಮುಖಂಡರು ಕೂಡ ಇಡೀ ಪ್ರಯಾಣದಲ್ಲಿ ಫಾಲೋ ಮಾಡೋದಕ್ಕೆ ಅಂತೇಳಿ ಹೊರಟಿದ್ದಾರೆ. ಪೊಲೀಸ್ ವಾಹನವನ್ನು ಕೂಡ ಬಿಜೆಪಿಯ ಸ್ಥಳೀಯ ನಾಯಕರು ಫಾಲೋವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯಲ್ಲಿ ನಿನ್ನೆ ಆದಂತಹ ರೀತಿಯ ಘಟನೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಸಿಟಿ ರವಿ ಅವರನ್ನ ಹಲವು ಕಡೆ ಸುತ್ತಾಟವನ್ನ ಮಾಡಲಾಗಿತ್ತು. ಈ ಕಾರಣಕ್ಕೋಸ್ಕರ ಪೊಲೀಸರು ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ಆತಂಕ ಇದೀಗ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರ ವಾಹನವನ್ನ ಸಿಟಿ ರವಿ ಅವರಿಗೆ ಇರುವಂತಹ ವಾಹನವನ್ನ ಬಿಜೆಪಿಯ ನಾಯಕರು ಕೂಡ ಚೇಸ್ ಮಾಡ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಕೋರ್ಟ್ ಸೂಚನೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಕೋರ್ಟಿನ ಸೂಚನೆಯನ್ನು ಕೂಡ ಪೊಲೀಸರು ಪಾಲನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಆದಂತಹ ಘಟನೆ ರಿಪೀಟ್ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಸೂಚನೆಯನ್ನ ಬೆಳಗಾವಿಯ ಸೆಷನ್ಸ್ ಕೋರ್ಟ್ ಸೂಚನೆಯನ್ನ ನೀಡಿದೆ. ಈ ಕಾರಣಕ್ಕೋಸ್ಕರ ಅದನ್ನ ಭದ್ರತೆಯ ಮೂಲಕವೇ ಸಿಟಿ ರವಿ ಅವರನ್ನ ಕರೆತರುವಂತಹ ಕೆಲಸವನ್ನ ಇದೀಗ ಪೊಲೀಸರು ಮಾಡ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಿದ್ದ ಹಾಗೆ ರಸ್ತೆ ಮಾರ್ಗದ ಮೂಲಕವೇ ಸದ್ಯಕ್ಕೆ ಸಿಟಿ ರವಿ ಅವರನ್ನ ಕರೆತರಲಾಗ್ತಾ ಇದೆ. ಬಹುತೇಕ ಹುಬ್ಬಳ್ಳಿಯಲ್ಲಿ ಡೈವರ್ಟ್ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ. ಅಲ್ಲಿಂದ ವಿಮಾನ ನಿಲ್ದಾಣದ ಕಡೆ ಏನಾದರೂ ಸಾಗಿದ್ರೆ ವಿಮಾನದ ಮೂಲಕ ಅವರನ್ನ ಕರೆತರುವಂತ ಪ್ರಯತ್ನಗಳಾಗಬಹುದು. ಇಲ್ಲದೆ ಹೋದ್ರೆ ಹುಬ್ಬಳ್ಳಿಯನ್ನು ಕೂಡ ದಾಟಿದ್ದೆ ಆದ್ರೆ ಬಹುತೇಕ ರಸ್ತೆ ಮಾರ್ಗ ಮೂಲಕವೇ ಅಂದ್ರೆ ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಮೂಲಕ ಬೆಂಗಳೂರಿನ ಸಿಟಿ ರವಿ ಅವರು ತಲುಪುವಂಥದ್ದು ಬಹುತೇಕ ನಿಶ್ಚಿತವಾಗಿದೆ. ಇನ್ನು ಪೊಲೀಸರು ನಿನ್ನೆ ಅಪವಾದ ಕೇಳಿ ಬಂದದ್ದು ಸಿಟಿ ರವಿ ಅವರನ್ನ ಬೇಕಾಬಿಟ್ಟಿಯಾಗಿ ಎಲ್ಲೆಂದ ಕಡೆ ಸುತ್ತಾಡಿಸಿದ್ರು, ಅವ್ರಿಗೆ ಯಾವುದೇ ರೀತಿಯ ಗೌರವವನ್ನ ಕೊಡಲಿಲ್ಲ, ವಿಧಾನ ಪರಿಷತ್ ಸದಸ್ಯರು ಅನ್ನುವಂತಹ ಒಂದು ರೀತಿಯ ಗೌರವವನ್ನು ಕೂಡ ಕೊಡಲಿಲ್ಲ ಅನ್ನುವಂತಹ ರೀತಿಯ ಅಪಾದನೆಗಳು ಬಂದಂತಹ ಹಿನ್ನೆಲೆಯಲ್ಲಿ ಇದೀಗ ಕೋರ್ಟ್ನ ಗಮನಕ್ಕೆ ಈ ಎಲ್ಲ ವಿಚಾರಗಳನ್ನ ಸಿಟಿ ರವಿ ಅವರು ತಾವು ಅಲ್ಲಿ ನಿಂತ ಸಂದರ್ಭದಲ್ಲಿ ಜಡ್ಜ್ಗಳ ಮುಂದೆ ವಿಶದವಾಗಿ ವಿವರವಾಗಿ ತಿಳಿಸಿದ್ದಾರೆ. ಈ ಕಾರಣಕ್ಕೋಸ್ಕರ ಎಲ್ಲ ಒಂದು ಪೊಲೀಸ್ ಭದ್ರತೆಯ ಮೂಲಕವೇ ಸಿಟಿ ರವಿ ಅವರನ್ನ ಸುರಕ್ಷಿತವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ಕೋರ್ಟ್ ಕೂಡ ಸೂಚನೆ ನೀಡಿದೆ. ಈ ಪ್ರಕ್ರಿಯೆಯಲ್ಲಿ ಇದೀಗ ಪೊಲೀಸರು ತೊಡಗಿದ್ದಾರೆ. ಚೈತ್ರ, ಎಸ್ ಪ್ರಸನ್ನ, ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಬಿಜೆಪಿ ನಾಯಕರು ಫಾಲೋ ಮಾಡ್ತಾ ಇದ್ದಾರೆ ಅಂತ ನಿನ್ನೆ ದಿನ ಆಗಿರುವಂತ ಕೆಲವೊಂದು ವಿಚಾರಗಳನ್ನ ನಾನು ನೆನಪಿಸ್ಕೊಳ್ಬಹುದು. ಈ ಸ್ಟೇಷನ್ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ಮೀಟ್ ಆಗೋದಕ್ಕೂ ಅವಕಾಶವನ್ನ ಕೊಟ್ಟಿಲ್ಲ. ಆಮೇಲೆ ಇವಾಗ ಪ್ರಸನ್ನ ಅವ್ರು ಹೇಳ್ತಾ ಇದ್ರು ಇದೆಲ್ಲ ಬೆಳವಣಿಗೆ ಆಗಿರೋದ್ರಿಂದಲೇ ಇವತ್ತು ಬಿಜೆಪಿ ನಾಯಕರು ಕೂಡ ಅವರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಪ್ರಸನ್ನ, ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಯಾವೆಲ್ಲ ಬಿಜೆಪಿ ನಾಯಕರು ಇರೋದು ನಿಮ್ಮ ಗಮನಕ್ಕೆ ಬರ್ತಾ ಇದೆ? ಚೈತ್ರ, ಬೆಳಗಾವಿಯಿಂದ ಕೋರ್ಟ್ನಿಂದ ಹೊರಟಂತ ಸಂದರ್ಭದಲ್ಲಿ ವಿಜೇಂದ್ರ ಅವರು ಅಲ್ಲೇ ಇದ್ರು, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಕೂಡ ಸಿಟಿ ರವಿ ಅವರ ಈ ವಾಹನವನ್ನ ಚೇಸ್ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಅದಾದ ಬಳಿಕ ಹುಬ್ಬಳ್ಳಿಯ ಕೆಲ ಶಾಸಕರು ಕೂಡ ಈ ವಾಹನದ ಹಿಂಭಾಗದಲ್ಲಿಯೇ ಇದ್ದಾರೆ. ನಾವು ಇನ್ನೊಂದಷ್ಟು ದೃಶ್ಯಗಳನ್ನು ಕೂಡ ತೋರಿಸೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಸಿಟಿ ರವಿ ಅವರ ವಾಹನದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂತಿದ್ರೆ ಅದರ ಹಿಂಭಾಗದಲ್ಲಿ ಇದೀಗ ನಾವು ನೋಡ್ತಿದ್ದ ಹಾಗೆ ದೊಡ್ಡ ಮಟ್ಟಿಗಿನ ಒಂದು ರೀತಿಯ ವಾಹನಗಳ ಪಡೆಯೇ ಸಾಗಿ ಬರ್ತಾ ಇದೆ. ಸ್ಥಳೀಯ ಕೆಲವು ಧಾರವಾಡ ಮತ್ತು ಹುಬ್ಬಳ್ಳಿಯ ಕೆಲ ಬಿಜೆಪಿ ಮುಖಂಡರು ಕೂಡ ಈ ವಾಹನಗಳಲ್ಲಿ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಬಹುತೇಕ ದೊಡ್ಡ ಜವಾಬ್ದಾರಿ ಇರುವಂತಹ ಕಾರಣಕ್ಕೋಸ್ಕರ ಅವರು ಕೂಡ ಸಿಟಿ ರವಿ ಅವರು ಇರುವಂತಹ ಈ ಒಂದು ಖಾಸಗಿ ವಾಹನವನ್ನ ತಮ್ಮ ಅಧಿಕೃತ ಸರ್ಕಾರಿ ವಾಹನಗಳಲ್ಲಿ ಚೇಸ್ ಮಾಡ್ತಾ ಇದ್ದಾರೆ. ಒಂದು, ಅವರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಒಂದು ಅಂಶ. ಇನ್ನೊಂದು, ಕೋರ್ಟ್ ಇದೆಲ್ಲವನ್ನೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಇದೆ. ಹೇಗೆ ನಡೆದುಕೊಳ್ತಾರೆ ಪೊಲೀಸರು ಸಿಟಿ ರವಿ ಅವರ ಜೊತೆಗೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದೆ. ನಿನ್ನೆ ಆದಂತಹ ಘಟನೆಗಳ ಹಿನ್ನೆಲೆಯಲ್ಲಿ ಮತ್ತೆ ಅದು ಮರುಕಳಿಸಬಾರದು ಅನ್ನುವಂತಹ ದೃಷ್ಟಿಯಿಂದಲೂ ಕೂಡ ಇದೀಗ ಪೊಲೀಸರು ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಹೊರಲೇಬೇಕಾಗಿದೆ. ಈ ಕಾರಣಕ್ಕೋಸ್ಕರ ಸಿಟಿ ರವಿ ಅವರು ಇರುವಂತಹ ವಾಹನವನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ಒಂದೊಂದು ಲಿಮಿಟ್ ಇರುತ್ತೆ. ಪೊಲೀಸರು ಇದೀಗ ಬೆಳಗಾವಿಯಿಂದ ಹೊರಟ ಸಂದರ್ಭದಲ್ಲಿ ಎಸ್ಕಾರ್ಟ್ ಮಾಡೋದಕ್ಕೆ ಅಂತೇಳಿ ಆ ವ್ಯಾಪ್ತಿಯ ಪೊಲೀಸರ ವಾಹನಗಳು ಜೊತೆಗೂಡಿದ್ವು. ಎಸ್ಕಾರ್ಟ್ ಅಲ್ಲಿಂದ ಸುಮಾರು ಕಿತ್ತೂರು ತನಕ ಒಂದು ಪೊಲೀಸ್ ವಾಹನಗಳು ಚೇಸ್ ಅನ್ನ ಮಾಡಿದ್ರೆ ಅಲ್ಲಿಂದ ಮುಂದೆ ಬೇರೆ ವ್ಯಾಪ್ತಿಯ ಲಿಮಿಟಿನ ಪೊಲೀಸರ ವಾಹನಗಳು ಎಸ್ಕಾರ್ಟ್ ಅನ್ನ ಮಾಡಿ ಇದೀಗ
ಸಿ ಟಿ ರವಿ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಸಿ ಟಿ ರವಿ ಅವರಿಗೆ ಪ್ರಮುಖವಾಗಿ ನಿನ್ನೆ ಪೊಲೀಸರ ಸುತ್ತಾಟದಿಂದ ಸಾಕಷ್ಟು ಹೈರಾಣಾಗಿ ಹೋಗಿದ್ದಾರೆ. ಅವರು ಒಂದು ಕ್ಷಣವೂ ಕೂಡ ನಿದ್ರೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಖಾನಾಪುರದ ಸ್ಟೇಷನ್, ಅಲ್ಲಿಂದ ಹಿರೇಬಾಗೇವಾಡಿ, ಅಲ್ಲಿಂದ ರಾಮದುರ್ಗ ಮತ್ತು ಕಿತ್ತೂರು ಸೇರಿದಂತೆ ಎಲ್ಲ ಬಾಗಲಕೋಟೆ ತನಕವೂ ಕೂಡ ಹೋಗಿ ಬಂದಂತಹ ಸಂದರ್ಭದಲ್ಲಿ ಸಿ ಟಿ ರವಿ ಅವರಿಗೆ ಒಂದು ರೀತಿಯ ನಿತ್ರಾಣದ ಪರಿಸ್ಥಿತಿ ಕಂಡು ಬಂದಿತ್ತು. ಈ ಕಾರಣಕ್ಕೋಸ್ಕರ ವಾಹನ ಹತ್ತಿದಂತಹ ಸಿ ಟಿ ರವಿ ಅವರು ಕೆಲ ಕಾಲ ವಿಶ್ರಾಂತಿಯನ್ನು ಕೂಡ ವಾಹನದಲ್ಲಿಯೇ ಪಡೆದುಕೊಂಡಿದ್ದಾರೆ. ಚೈತ್ರ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇದೆ.